ಹೆಲ್ಮೆಟ್ ಧರಿಸಿ ವಾಹನ ಚಲಿಸಿ, ಮದ್ಯ ಸೇವಿಸಿ ವಾಹನ ಚಲಾಯಿಸಬಾರದು. ಅತಿ ವೇಗ ತಿಥಿ ಬೇಗ, ಅತಿಯಾದ ವೇಗ ಸಾವಿಗೆ ಆಹ್ವಾನ. ಸುರಕ್ಷತೆಗಾಗಿ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ. ಹೀಗೆ ವಿವಿಧ ಘೋಷಣೆಗಳೊಂದಿಗೆ ಪೊಲೀಸ್ ಇಲಾಖೆ ವತಿಯಿಂದ ರಾಷ್ಟ್ರೀಯ ರಸ್ತೆ ಸುರಕ್ಷಾ ಸಪ್ತಾಹ ಅಂಗವಾಗಿ ಸೊರಬ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬೈಕ್ ಜಾಥಾ ನಡೆಸುವ ಮೂಲಕ ಜಾಗೃತಿ ಮೂಡಿಸಲಾಯಿತು. ಸೊರಬ ಪಟ್ಟಣದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ಆರಂಭವಾದ ಬೈಕ್ ಜಾಥಾವು ಮುಖ್ಯ ರಸ್ತೆ ಮಾರ್ಗವಾಗಿ ಪುರಸಭೆ ಮುಂಭಾಗದ ವೃತ್ತದವರೆಗೂ ನಡೆಸಲಾಯಿತು. ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವ ಕುರಿತು ಪೊಲೀಸರು ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು. ಬೈಕ್ ಜಾಥಾಕ್ಕೆ ಚಾಲನೆ ನೀಡಿದ ಪೊಲೀಸ್ ವೃತ್ತ ನಿರೀಕ್ಷಕ ಕೆಎಲ್ ರಾಜಶೇಖರ್ ಮಾತನಾಡಿ, ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವ ಕುರಿತು ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ. ಅನೇಕ ಅಪಘಾತಗಳ ಸಂದರ್ಭದಲ್ಲಿ ಹೆಲ್ಮೆಟ್ ಧರಿಸದೇ ಇರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವು ನೋವುಗಳಾಗಿರುವುದು ಬೆಳಕಿಗೆ ಬಂದಿದೆ. ಜನರ ಜೀವ ರಕ್ಷಣೆಯನ್ನು ಗಮನದಲ್ಲಿಟ್ಟುಕೊಂಡು ನ್ಯಾಯಾಲಯವು ಹೆಲ್ಮೆಟ್ ಕಡ್ಡಾಯಗೊಳಿಸಿದೆ. ಹೆಲ್ಮೆಟ್ ಧರಿಸದೆ ಬೈಕ್ ಚಲಾಯಿಸುವುದು ಕಾನೂನು ಪ್ರಕಾರ ದಂಡ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಒಂದು ಟ್ರಾಫಿಕ್ ಬಗ್ಗೆ ಅವೇರ್ನೆಸ್ ಜನರಲ್ಲಿ ಮೂಡಿಸೋ ಉದ್ದೇಶಕ್ಕೋಸ್ಕರ ಒಂದು ಕಾರ್ಯಕ್ರಮಗಳು ಮಾಡ್ತೇವೆ. ಅದರ ಭಾಗವಾಗಿ ಇವತ್ತೊಂದು ನಿಮ್ಮ ಸ್ಪೋರ್ಟ್ಸ್ ಗೈಡ್ಸು ಮತ್ತು ನಮ್ಮ ಟ್ರಾಫಿಕ್ ಪೊಲೀಸರು ಮತ್ತು ಹೋಮ್ ಗಾರ್ಡ್ಸ್ ಸೇರ್ಕೊಂಡ್ಬಿಟ್ಟು ಒಂದು ಜನರಿಗೆ ಒಂದು ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಜಾಥಾ ಮಾಡೋ ಮೂಲಕ ಒಂದು ಅವೇರ್ನೆಸ್ ಮೂಡಿಸಿದ್ದೇವೆ. ಟ್ರಾಫಿಕ್ ರೂಲ್ಸ್ ನೀವು ಸಹ ಪಾಲನೆ ಮಾಡಬೇಕು. ಸುಮಾರು ಜನ ನೋಡ್ತಾ ಡಿಗ್ರಿ ಕಾಲೇಜು ಸ್ಟೂಡೆಂಟ್ಸು ಹೆಲ್ಮೆಟ್ ಹಾಕಲ್ಲ, ಟ್ರಿಬಲ್ ರೈಡಿಂಗ್. ಈಗೂ ಸಹ ಕೆಲವರೆಲ್ಲ ಹೆಲ್ಮೆಟನ್ನು ಬಂದಿದ್ದೀರಾ, ಹೌದಾ? ಹೆಲ್ಮೆಟ್ ಹಾಕಲ್ಲ, ಟ್ರಿಬಲ್ ರೈಡಿಂಗ್, ಡಿ ಎಲ್ ಮಾಡಿಸಿದ್ರಲ್ಲ, ಎಲ್ಲರೂ ಡಿ ಎಲ್ ಮಾಡಿಸಿದ್ದೀರಾ? ಲೇಡೀಸು ಅಲ್ಲ, ಗರ್ಲ್ಸ್ ಅಂಡ್ ಬಾಯ್ಸ್ ಮಾಡಿಸಿದ್ದೀರಾ? ಆದರೂ ಸ್ಕೂಟಿ ಓಡಿಸ್ತಿರೋದಲ್ಲ ನೀವು? ಮಾಡಿಸಿಲ್ಲ, ಡಿ ಎಲ್ ಮಾಡಿಸಿಲ್ಲ, ಸ್ಕೂಟಿ ಓಡಿಸ್ತೀರಾ, ಹೆಲ್ಮೆಟ್ ಹಾಕಲ್ಲ. ಮತ್ತೆ ಇವೆಲ್ಲ ಅವೇರ್ನೆಸ್ ಮೂಡಿಸೋ ಸಂಬಂಧ ಇದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಹಕಾರ ನೀಡಿದ್ದೀರಿ. ನಮಗೊಂದು ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕಾರ ನೀಡಿದ ತಮ್ಮೆಲ್ಲರಿಗೂ ಸಹ ಒಂದೇನೊಂದು ಕಾರ್ಯಕ್ರಮ ಮುಗಿಸ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಪೋಷಕರು ಸಹ ತಮ್ಮ ಮಕ್ಕಳಿಗೆ ಬೈಕ್ಗಳನ್ನು ನೀಡುವುದನ್ನು ನಿಲ್ಲಿಸಬೇಕು. ಅಪ್ರಾಪ್ತರಿಗೆ ಅಪಘಾತವಾದರೆ ಅದಕ್ಕೆ ಪೋಷಕರೇ ನೇರವಾದ ಹೊಣೆಯಾಗಬೇಕಾಗುತ್ತದೆ. 18 ವರ್ಷ ಮೇಲ್ಪಟ್ಟವರು ವಾಹನ ಚಲನ ಪರವಾನಗಿ ಪಡೆದು ನಂತರವೇ ಬೈಕ್ಗಳನ್ನು ಚಲಾಯಿಸಬೇಕು. ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸುವುದರಿಂದ ಅಪಘಾತದ ವೇಳೆ ಪ್ರಾಣಾಪಾಯದಿಂದ ಪಾರಾಗಬಹುದಾದ ಅನೇಕ ನಿದರ್ಶನಗಳಿವೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸಂಚಾರಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವುದರ ಜೊತೆಗೆ ವಾಹನಗಳೊಂದಿಗೆ ಅಗತ್ಯ ಕಾಗದ ಪತ್ರಗಳನ್ನು ಹೊಂದಿರಬೇಕು ಎಂದು ತಿಳಿಸಿದರು. ಜಾಥಾದಲ್ಲಿ ಪಿಎಸ್ಐ ಎಚ್ಎನ್ ನಾಗರಾಜ್, ಹೆಡ್ ಕಾನ್ಸ್ಟೇಬಲ್ಗಳಾದ ನಾಗೇಶ್, ಗಿರೀಶ್ ಡೋಂಗ್ರೆ, ಕೊಟ್ರೇಶಪ್ಪ ಸೇರಿದಂತೆ ಪೊಲೀಸ್ ಸಿಬ್ಬಂದಿ, ಗೃಹ ರಕ್ಷಕ ದಳದ ಸಿಬ್ಬಂದಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕರು, ಎಸಿಸಿ ಘಟ್ಟದ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ವಿಜಯ್ ಗೌಳಿ, ನ್ಯೂಸ್ 12 ಕನ್ನಡ, ಸೊರಬ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.